ಜೊತೆ ಚಾಣಕ್ಯ ಸರ್ ಬರ್ತೀನಿ ಅಂತ ಇದಾರಲ್ಲ ದಿವ್ಯಮ್ಮ, ಅವ್ರಿಗೆ ಗೊತ್ತಾಗ್ದಾಗ ಹೇಗೆ ಹೋಗ್ತೀರಾ? ಬೆಳಿಗ್ಗೆ ಕೂಡ ತಡೆದ್ರು. ಅವ್ರನ್ನ ಕೂಡ ಕರ್ಕೊಂಡು ಹೋಗೋಣ ಕೇಶವ. ಸುಮ್ಮನೆ ರಿಸ್ಕ್ ಯಾಕಮ್ಮ, ದೇವಸ್ಥಾನಕ್ಕೆ ಇನ್ನೊಂದಿನ ಹೋಗೋಣ. ಇಲ್ಲ ಅಣ್ಣ, ಇವತ್ತೇ ಹೋಗ್ಬೇಕು. ಇವತ್ತು ರಾತ್ರಿನೇ ಆ ರಹಸ್ಯನ ತಿಳ್ಕೋಬೇಕು. ಅಷ್ಟು ಅರ್ಜೆನ್ಸಿ ಏನಿದೆಯಮ್ಮ? ಶಾಪ ಮನೆವರೆಗೂ ಬಂದಿದೆ ಅಣ್ಣ. ಏನ್ ಹೇಳ್ತಾ ಇದ್ದೀರಾ ದಿವ್ಯಮ್ಮ? ಅದಕ್ಕೆ ಆಗ್ಲೇ ಶಶಿ ಟೆನ್ಷನ್ ಅಲ್ಲಿ ಇದ್ಲು. ಹಾವಿನ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ದೆ. ಎಷ್ಟು ದೊಡ್ಡ ಅಪಾಯ ತಪ್ಪಿದೆ. ಹಾವು ಇಲ್ಲೇ ಎಲ್ಲೋ ಇರತ್ತೆ ಅಣ್ಣ. ಶಶಿನ ಹುಷಾರಾಗಿ ಕಾಪಾಡ್ಕೋಬೇಕು. ಹಾವು ಬಂದಿರೋದು ಶಶಿ ಅಮ್ಮನ್ಗೋಸ್ಕರ ಅಲ್ಲಮ್ಮ, ನಿಮ್ಗೋಸ್ಕರ. ಆ ರಹಸ್ಯ ಏನು ಅಂತ ತಿಳ್ಕೊಂಡ್ರೆ ಶಶಿನ ಅಪಾಯದಿಂದ ಕಾಪಾಡ್ಕೋಬಹುದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಣ್ಣ. ನಾನು ಬರ್ತೀನಮ್ಮ. ಆಹಾ, ಬೇಡ ಅಣ್ಣ. ಶಶಿ ತುಂಬಾ ಭಯ ಪಟ್ಟಿದ್ದಾಳೆ. ನೀನವಳ ಪಕ್ಕದಲ್ಲೇ ಇರ್ಬೇಕು. ನಾನಿಲ್ಲದೆ ನೀನ್ ಹೇಗೆ ಹೋಗ್ತೀಯ ಅಲ್ಲಿಗೆ? ಅವರು ನನ್ನ ಜೊತೆಲೇ ಇರ್ತಾರಲ್ವಾ ಅಣ್ಣ. ನನ್ ಮೇಲೆ ಎಷ್ಟೇ ಕೋಪ ಇದ್ರು ಎತ್ತಿಂದ ನನ್ನನ್ನ ಕಾಪಾಡಿದ್ರು ಅಲ್ವಾ. ನನ್ನನ್ನ ಕೇರಿಂಗ್ ಆಗಿ ನೋಡ್ಕೋತೀನಿ ಅಂದ್ರು. ನನ್ಗೇನೂ ಆಗಲ್ಲ ಅಣ್ಣ, ನೀನು ಧೈರ್ಯವಾಗಿರು. ಹೇಗಾದ್ರೂ ಶಶಿನ ಕಾಪಾಡ್ಕೋಬೇಕು. ನಾನು ಹೋಗಿ ರೆಡಿ ಆಗ್ತೀನಿ. ಕೇಶವ, ನೀನು ದೇವಸ್ಥಾನಕ್ಕೆ ಹೋಗು. ದಿವ್ಯನ ನೋಡ್ಕೊಳ್ತಾ ಇರ್ಬೇಕು. ಸರಿ ಸರ್. ಹಾವು ಮನೆಯಲ್ಲೇ ಇದೆ, ದಿವ್ಯಮ್ಮ ದೇವಸ್ಥಾನದಲ್ಲಿ ಇರೋದೇ ಸೇಫ್. ನಾನ್ ಜೊತೆಗಿರ್ತೇನೆ. ಭಾವನ ಡೈವರ್ಟ್ ಮಾಡಿ ಹೇಗಾದ್ರೂ ಇವತ್ತು ರಾತ್ರಿನೇ ಆ ರಹಸ್ಯ ತಿಳ್ಕೊಂಡು ದಿವ್ಯನ ಕಾಪಾಡ್ಕೋಬೇಕು. ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್. ಯಾವ ದಾರಿನೂ ಇಲ್ಲ ಅಂತ ಭಯ ಪಟ್ಟಿದ್ವಿ. ಇವಾಗ ಒಂದು ದಾರಿ ಸಿಕ್ಕಿದೆ. ಖಂಡಿತ ದಿವ್ಯಮ್ಮನ್ ಕಾಪಾಡ್ಕೋಬಹುದು. ಹುಷಾರ್ ಕೇಶವ. ದಿವ್ಯನ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ ಬಾ. ಚಂದ್ರಿಕಾ, ನಾವು ದೇವಸ್ಥಾನಕ್ಕೆ ಬಂದಿದೀವಿ ಅಂತ ನಿತ್ಯಗೆ ಫೋನ್ ಮಾಡಿ ಹೇಳೋಣವಾ? ಅವಳು ಬರ್ತಾಳೆ. ಕೇಶವ ಬೀಗ ಹಾಕಿದಾನೆ, ಇನ್ನೇನ್ ಬರ್ತಾಳೆ? ಹೌದಲ್ವಾ? ಮತ್ತೆ ನಿತ್ಯನ ಒಳಗಡೆ ಕರ್ಸ್ಕೊಳ್ಳೋದು ಹೇಗೆ ಚಂದ್ರಿಕಾ? ಅವಳು ಬರ್ದಿರೋದೇ ಒಳ್ಳೇದು. ಅವಳು ಬಂದು ನಮ್ ಜೊತೆಗೆ ದಿವ್ಯ, ಚಾಣಕ್ಯ, ಕೇಶವನ್ನ ನೋಡಿದ್ಲು ಅನ್ಕೊಳ್ಳಿ, ದೇವಸ್ಥಾನದಲ್ಲೇ ಸಾಯಿಸಿ ನಮ್ಮನ್ನ ಹೂತಾಕ್ಬಿಡ್ತಾಳೆ. ದೇವಸ್ಥಾನದಲ್ಲಿ ಸತ್ರೆ ಪುಣ್ಯ ಅಲ್ವಾ ಚಂದ್ರಿಕಾ? ಕಥೀಸ್ಕಿ ಸಾಯಿಸ್ಲಾ ಮತ್ತೆ. ನಿನ್ ಕೈಯಲ್ಲಿ ಸತ್ರೆ ದೇವಸ್ಥಾನದಲ್ಲೇ ಅಲ್ಲ, ಎಲ್ಲೂ ಪುಣ್ಯ ಬರಲ್ಲ. ಪೌಡ್ರು ನಾನ್ ನಿನ್ ಸ್ಟಿಕ್ಕರ್ ಕಣೆ. ಅದಕ್ಕೆ ಇನ್ನ ಬದುಕಿರೋದು. ಸರಿ ಬಿಡು, ಇವಾಗ ಏನ್ ಮಾಡೋಣ? ಒಳ್ಳೆ ಗಾಳಿ ಬರೋ ಜಾಗ ನೋಡ್ಕೊಂಡು ಮಲ್ಗ್ಬಿಡೋಣವಾ? ಅದಕ್ಕೆ ನಾ ಬಂದಿರೋದು. ಅಂದ್ರೆ ಹುಡ್ಕೊಂಡು ಅಂತಿದ್ಯೇನು? ಆ ಕೆಲ್ಸನೇ ಮಾಡ್ಬೇಕು. ಆ ನಿತ್ಯ ಹೇಗೂ ಬಂದಿಲ್ಲ. ದಿವ್ಯಾ ಅವ್ರಿಗೆ ಗೊತ್ತಾಗ್ದಿರೋ ತರ ಆ ರಹಸ್ಯ ಏನೋ ನಾವೇ ಹುಡುಕಿ ಕಂಡು ಹಿಡ್ದು ನಾಳೆ ನಿತ್ಯ ಹತ್ರ ಹೇಳಿದ್ವಿ ಅನ್ಕೊಳ್ಳಿ, ಅವಳು ಸಂತೋಷ ಪಡ್ತಾಳೆ. ನಮ್ಗೆ ಅವಳ ಆಸ್ತಿಲಿ ಪಾಲ್ ಕೊಡ್ತಾಳೆ. ಏನು, ನಿತ್ಯ ಹತ್ರ ಕೂಡ ಕಿತ್ಕೊಳ್ಳೋಣ ಅಂತನಾ? ಅಷ್ಟ ಆಸ್ತಿನ ಅವಳೇನ್ ಮಾಡ್ತಾಳೆ? ನಮ್ಮಂತವ್ರಿಗೆಲ್ಲ ಕೊಟ್ರೆ ಸಾಯೋದ್ರೊಳಗಡೆ ಸ್ವಲ್ಪ ಪುಣ್ಯನಾದ್ರೂ ಸಂಪಾದಿಸ್ಕೋತಾಳೆ. ಏನೋ ನಿನ್ನ ಅತಿ ಆಸೆ. ಅಷ್ಟಕ್ಕೂ ಏನ್ ಹುಡುಕ್ಬೇಕು, ಎಲ್ಲಿ ಹುಡುಕ್ಬೇಕು? ನನಗೇನ್ ಗೊತ್ತು. ಬೆಳಗ್ಗೆ ಆ ದಿವ್ಯಾ, ಕೇಶವ ಗೋಡೆ ಕಂಬನ ಹುಡುಕ್ತಿದ್ರು ಅಲ್ವಾ, ನಾವು ಕೂಡ ಅಲ್ಲೇ ಹುಡ್ಕೋಣ. ಬೆಳಗ್ಗೆವರೆಗೂ ಎಚ್ಚರ ಇದ್ದಾದ್ರೂ ಸರಿ, ಆ ರಹಸ್ಯ ಏನು ಅಂತ ಕಂಡುಹಿಡಿಬೇಕು. ನಡಿ, ಕಂಡು ಹಿಡಿಯೋಣ. ನಡೀರಿ. ಏನ್ ಮಾಡೋಣ ದಿವ್ಯಮ್ಮ? ಏನ್ ಮಾಡೋದು ಅಂದ್ರೇನು? ಹುಡ್ಕೋಣ. ಚಾಣಕ್ಯ ಸರ್ ಇದಾರಲ್ವಾ, ಬೆಳಿಗ್ಗೆನೆ ನಿಮ್ಮನ್ನ ಫಾಲೋ ಮಾಡ್ತಿದ್ರು. ಇವಾಗ ಬೇಕು ಅಂತ ಬಂದಿದ್ದಾರೆ. ಅವ್ರ ಕಣ್ಣಿಗೆ ಬೀಳ್ದ ಹಾಗೆ ಹೇಗೆ ಹುಡ್ಕೋದು? ಚಂದ್ರಿಕಾ ರಾಮಕೃಷ್ಣ ಅವ್ರಿಗೆ ಶಾಪದ ಬಗ್ಗೆ ಗೊತ್ತಿರೋದಕ್ಕೆ ಅವ್ರನ್ನ ಮ್ಯಾನೇಜ್ ಮಾಡಬಹುದು. ಆದ್ರೆ ಚಾಣಕ್ಯ ಸರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ನಿಮ್ ಸರ್ ಬಗ್ಗೆ ನನಗ್ ಬಿಟ್ಬಿಡು ಕೇಶವ, ನಾನ್ ನೋಡ್ಕೋತೀನಿ. ಏನ್ ಮಾಡ್ತೀರಾ ದಿವ್ಯಮ್ಮ? ಅವರು ನಿದ್ದೆ ಮಾಡೋ ಹಾಗೆ ಮಾಡ್ತೀನಿ. ಅವ್ರೇನಾದ್ರೂ ಚಿಕ್ಕ ಹುಡ್ಗನ ಹಾಡಾಡಿ ಜೋಗ್ಲ ಹಾಡಿ ನಿದ್ರೆ ಮಾಡ್ಸೋದಕ್ಕೆ? ಇಂಪಾಸಿಬಲ್ ದಿವ್ಯಮ್ಮ. ನಿನಗ್ ಯಾಕೆ ಕೇಶವ, ನಾನು ಮಲಗಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ನಿಮ್ಗೆ ಸರ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಅವರು ಎರಡೂ ಕಣ್ ಮುಚ್ಕೊಂಡ್ರು ಮೈ ತುಂಬಾ ಕಣ್ಣೆ ಅವ್ರಿಗೆ. ನಿಮ್ಗೆ ಇನ್ನೊಂದು ವಿಷಯ ಕೂಡ ಹೇಳ್ಬೇಕು. ಅವರು ಬೇಸಿಕ್ ಆಗಿ ರಾತ್ರಿ ನಿದ್ರೆ ಮಾಡಲ್ಲ, ಯಾವಾಗ್ಲೂ ಎಚ್ಚರವಾಗಿ ಇರ್ತಾರೆ. ಅದಕ್ಕೆ ಅವ್ರ ಕಣ್ ಹಾಗಿರುತ್ತೆ. ಆ ಕಣ್ಣಿಗೆ ಹೇಗ್ ನಿದ್ರೆ ಮಾಡಿಸ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಬೆಳಿಗ್ಗೆ ಆಗೋವರೆಗೂ ನಿಮ್ ಸರ್ಗೆ ಮೈ ಮೇಲ್ ಪ್ರಜ್ಞೆ ಇಲ್ದ ಹಾಗೆ ಮಾಡ್ತೀನಿ. ಮೋಡಿ ಮಾಡಿ ಪ್ರಜ್ಞೆ ತಪ್ಪಿಸ್ತೀನಿ. ಗಾಢವಾಗಿ ನಿದ್ರೆ ಮಾಡೋ ಹಾಗೆ ಮಾಡ್ತೀನಿ. ಏನೋ
ಹೇಳಿದ್ರೆ ನೀವು ಕೇಳಲ್ವಲ್ಲ. ಇಲ್ಲ ಅಂದ್ರೆ ಬಂದಿರೋ ಕೆಲಸ ಮಾಡ್ದೇನೆ ವಾಪಸ್ ಹೋಗು ಅಂತ್ಯಾ? ಬೆಳಗಾಗೋದ್ರೊಳಗಡೆ ರಹಸ್ಯನ ತಿಳ್ಕೊಂಡೆ ಹೋಗ್ಬೇಕು ಕೇಶವ. ಆ ಸಮಸ್ಯೆ ಜೊತೆ ಹೋಲ್ಸಿದ್ರೆ ಇದೆಲ್ಲ ಚಿಕ್ಕ ವಿಷಯಗಳು. ನೀನ್ ಹೋಗಿ ಹುಡುಕ್ತಾ ಇರು. ನಾನ್ ಹೋಗಿ ನಿಮ್ ಸರ್ ಜೋಗ್ಲ ಹಾಡಿ ನಿದ್ದೆ ಮಾಡಿಸ್ಬರ್ತೀನಿ. ದೆವ್ವ ದೆವ್ವ ಭೂತ ಭೂತ ಅಮೃತ ದೇವಸ್ಥಾನದಲ್ಲಿ ದೇವನ ಇದೆಯಮ್ಮ, ದೊಡ್ಡ ದೆವ್ವ ಇದೆ. ನಾವು ಕಣ್ಣಾರ ನೋಡಿದ್ವಿ. ಏನ್ ನೋಡಿ ಏನ್ ಅನ್ಕೊಂಡ್ರು? ನಿಮ್ಮನ್ನ ನೀವೇ ನೋಡ್ಕೊಂಡಿರ್ತೀರಾ. ಅಯ್ಯೋ, ನಾವಿಲ್ಲಿರಲ್ಲ, ನಾವು ಹೊರಟೋಗ್ತೀವಿ. ಲೋಕೇಶ್ವ, ನೀನ್ ಹೋಗ್ ದೇವಸ್ಥಾನದ ಬೇಗ ತೆಗಿ, ನಾವು ಹೊರಟೋಗ್ತೀವಿ. ಲೋ, ನಿನ್ಗೆ ಕೈ ಮುಗಿತೀವಿ, ಬೀಗ ತೆಗಿಯೋ. ಬೀಗದ ಕೈನ ಎಲ್ಲೋ ಇಟ್ಬಿಟ್ಟು. ಅಯ್ಯೋ, ಎಲ್ಲಿಟ್ಟಿದ್ಯಾ? ಕರಿತದವ್ರೆ, ಆ ಬೀಗದ ಕೈನ ಎಲ್ಲಿಟ್ಟು ಸತ್ತಿದೆಯೋ ಹೋಗಿ ಹುಡುಕಿ ತಗೊಂಡು ಬಾರೋ ಸ್ವಾಮಿ. ಈ ಕತ್ಲಲ್ಲಿ ಎಲ್ಲೇ ಅಂತ ಹುಡ್ಕು ಅಂತೀರಾ? ಬೆಳಿಗ್ಗೆ ಆಗೋವರೆಗೂ ಇರಿ. ಪುರೋಹಿತರು ಬರ್ತಿದ್ದಾಗೇನೆ ಬೇರೆ ಬೀಗದ ಕೈ ಕೊಡ್ತಾರೆ. ನಮ್ಮನ್ ಸಾಯಿಸೋದಕ್ ಪ್ಲಾನ್ ಮಾಡಿದ್ಯೇನೋ? ಈ ಕತ್ಲಲ್ಲಿ ದೆವ್ವಗಳ ಜೊತೆ ಇರ್ಬೇಕಾ? ನಾವಿದೀವಿ ಅಲ್ವಾ, ಭಯ ಯಾಕೆ?